ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣ ಕನ್ನಡತಿ ಲಾಗ್ಸ್. ನಾನು ಇವತ್ತು ಈ ವಿಡಿಯೋದಲ್ಲಿ ನಮ್ಮ ರಿಲೇಷನ್ ಒಬ್ಬರ ಮನೆಯಲ್ಲಿ ಮೀನ್ನ ಹಿಡಿತಾ ಇದ್ರು. ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಹಳ್ಳಿ ಕಡೆ ಸಾಮಾನ್ಯವಾಗಿ ಅವ್ರದ್ದು ಸ್ವಂತ ಗದ್ದೆ ಮಧ್ಯೆ ಒಂದು ಕೆರೆನ ತೋಡಿಸ್ಕೊಂಡಿರ್ತಾರೆ. ಏಕೆ ಅಂದ್ರೆ ಬೇಸಿಗೆಗಾಲದಲ್ಲಿ ತೋಟ ಗದ್ದೆಗೆ ನೀರ್ ಬೇಕಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ. ಹಾಗೆ ಆ ಕೆರೆಗೆ ಒಂದಷ್ಟು ಮೀನುಗಳನ್ನ ಸಹ ಬಿಟ್ಟಿರ್ತಾರೆ ಮನೆ ಉಪಯೋಗಕ್ಕೆ ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲೂ ಕೂಡ ಈ ಕೆರೆಯಲ್ಲಿ 2 ವರ್ಷದ ಮೀನು ಇದೆ. 2 ವರ್ಷದಿಂದ ಬಿಟ್ಟಿರುವಂತಹ ಮೀನು. ಸುಮಾರು ಒಂದೊಂದು ಮೀನು 2 ಕೆಜಿ, 7 ಕೆಜಿ, 8 ಕೆಜಿ, 9 ಕೆಜಿ ಅಷ್ಟು ತೂಕ ಸಹ ಬಂದಿದೆ. ಇಲ್ಲಿ 2 ವರ್ಷಕ್ಕೊಂದ್ಸಲ ಮೀನ್ನ ಹಿಡಿತಾರೆ. ಕಮರ್ಷಿಯಲ್ ಆಗಿ ಮಾಡ್ಬೇಕು ಅಂದ್ರೆ, ಕೃಷಿ ಮಾಡ್ಬೇಕು ಇದು ಅಂತಂದ್ರೂ ತುಂಬಾ ಲಾಭ ಕೂಡ ಇದೆ ಇದ್ರಲ್ಲಿ. ಆದ್ರೆ ಇವರು ಮನೆಯ ಒಂದು ಉಪಯೋಗ ಅಂತ ಹೇಳ್ಬಿಟ್ಟು ಮೀನ್ನ ಬಿಟ್ಟಿರೋಂಥದ್ದು. ಇಲ್ಲಿ 2 ಜಾತಿ ಮೀನ್ನ ಬಿಟ್ಟಿದ್ದಾರೆ. ಒಂದು ಗ್ರಾಸ್ ಕಾರ್ಪ್ ಮತ್ತೆ ಕಾಟ್ಲಾ ಮೀನು. ಗ್ರಾಸ್ ಕಾರ್ಪು ಅಲ್ಲೇ ಬಾಳೆ ಎಲೆ ಹಾಗೆ ಒಂದು ಕೆರೆ ಹತ್ರ ಸಿಗುವಂತ ಹುಲ್ಲು ಹಾಗೆ ಕೆಲವು ಸೊಪ್ಪನ್ನ ತಿಂದು ಬೆಳೆಯುತ್ತೆ. ಕಾಟ್ಲಾ ಮೀನು ಕೆರೆಯಲ್ಲಿ ಸಿಗುವಂತ ಮಣ್ಣು ಹಾಗೆ ಈ ಪಾಚಿ ಎಲ್ಲ ಇರುತ್ತಲ್ಲ ಅದನ್ನ ತಿನ್ಕೊಂಡ್ ಬೆಳೆಯುತ್ತೆ. ಇಲ್ಲಿ ಟೋಟಲ್ ಆಗಿ ಹಿಡ್ದಿರೋ ಮೀನು ಒಂದು 200 ಕೆಜಿ ಅಷ್ಟು ಮೀನ್ ಸಿಕ್ಕಿದೆ. ನೋಡ್ತಿದ್ರಲ್ವಾ ಮೀನು ಒಳ್ಳೆ ಎಷ್ಟು ದಪ್ಪ ಇದೆ. ಒಂದೊಂದು ಮೀನು 9 ಕೆಜಿ ತೂಕದ ಮೀನು ಕೂಡ ಸಿಕ್ಕಿದೆ. ಇದು ತುಂಬಾ ನೀರು ಇರ್ಬೇಕಾದ್ರೆ ಮೀನ್ನ ಹಿಡಿಯೋದಿಕ್ ಆಗಲ್ಲ. ಏಕೆ ಅಂದ್ರೆ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ತುಂಬಾ ಜಾಸ್ತಿ ನೀರಿದ್ದಾಗ ಇಳಿಯೋದಿಕ್ ಆಗಲ್ಲ ಕೆರೆಯಲ್ಲಿ. ಹಾಗಾಗಿ ಈ ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಏನು ಬೇಸಿಗೆಗಾಲ ಇರುತ್ತಲ್ವಾ, ಅವಾಗ ಕೆರೆ ನೀರ್ ಖಾಲಿ ಮಾಡ್ಬೇಕಾಗುತ್ತೆ. ಅಂದ್ರೆ ತೋಟ ಗದ್ದೆಗೆಲ್ಲ ನೀರ್ನ ಹಾಯಿಸ್ತಾರಲ್ವಾ, ಆ ಟೈಮಲ್ಲಿ ಮೀನ್ನ ಹಿಡಿತಾರೆ. ಇಲ್ಲಿ ಬೆಸ್ತ್ರಿ ಯೂಸ್ ಮಾಡೋಂತ ಬಲೆನ ಯೂಸ್ ಮಾಡಲ್ಲ. ಈ ವಾಲಿಬಾಲ್ ನೆಟ್ ಇರುತ್ತಲ್ಲ, ಆ ತರ ಒಂದ್ ಸ್ವಲ್ಪ ತೆಳುಗಿರುವಂತಹ ಮೀನ್ ಬಲೆ ಸಿಗುತ್ತೆ. ಆ ಬಲೆನ ಯೂಸ್ ಮಾಡ್ಕೊಂಡು ಮೀನ್ನ ಹಿಡಿತಾ ಇದ್ದಾರೆ. ಯಾರಾದ್ರೂ ಕಮರ್ಷಿಯಲ್ ಆಗಿ ಮೀನು ಸಾಗಾಣಿಕೆ ಮಾಡ್ಬೇಕು ಅಂತ ಅನ್ನೋರ್ಗೆ ಒಳ್ಳೆ ಲಾಭ ಕೂಡ ಇದೆ ಈ ಒಂದು ಕೃಷಿಲಿ. ಹೆಚ್ಚು ಏನು ಖರ್ಚು ಬರ್ದೆ ಆರಾಮ್ಸೆ ದುಡ್ಡು ಮಾಡ್ಬೋದು ಈ ಒಂದು ಕೃಷಿಲಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಆಲ್.